ಗೋಪಿ, ನಿನ್ನ ಆಸೆಗಳೆಲ್ಲ ಮುಗಿದವು. ಮನಸ್ಸಿನಲ್ಲಿ ಯಾವ ಶೇಷವನ್ನು ಉಳಿಸ್ಕೋಬೇಡ. ಗಟ್ಟಿಯಾಗು, ನಿಶ್ಚಿಂತಳಾಗು. ಕಾಲನು ಬರುವ ಸಮಯ ಸಮೀಪಿಸ್ತು. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೊನೆಯ ಬಾರಿ ದೇವರಲ್ಲಿ ಪ್ರಾರ್ಥಿಸ್ಕೊ. ತಂದೆ ಶ್ರೀಹರಿ, ನನಗೆ ಜನ್ಮ ಕೊಟ್ಟು ಈ ಮನೆಯಲ್ಲಿ ಸೇವೆ ಮಾಡೋ ಅವಕಾಶ ನೀಡಿದ ನಿನಗೆ ನನ್ನ ಕೊನೆಯ ನಮಸ್ಕಾರಗಳು. ನನ್ನ ಕೈಲಾದ ಮಟ್ಟಿಗೆ ಕಾಯ ವಾಚ ಮನಸ ಎಲ್ಲರಿಗೂ ಸೇವೆ ಮಾಡಿದ್ದೀನಿ, ಪ್ರೀತಿ ಹಂಚಿದ್ದೀನಿ. ನಿನ್ನ ಇಚ್ಛೆ ಹಾಗೆ ಇವತ್ತು ಮರಳಿ ನಿನ್ನ ಪಾದ ಸೇರ್ತಿದ್ದೀನಿ. ಮುಂದೆ ಈ ಕುಟುಂಬದ ಭಾರ ನಿನ್ನದು. ಕಷ್ಟ ಸುಖ ಏನೇ ಬರಲಿ ಸಮಚಿತ್ತದಿಂದ ನಿಭಾಯಿಸೋ ಶಕ್ತಿ ಅವರಿಗೆ ಕೊಡು. ಇವತ್ತಿಗೆ ಈ ಕುಟುಂಬದ ಋಣ ನನಗೆ ಮುಗೀತು. ಗುರುಗಳೇ, ವೆಂಕಟನಾಥನ ತಾಯಿ ಗೋಪಮ್ಮನವರು ಹಾಗೂ ಅತ್ತೆ ಸೀತಜ್ಜಿಯವರು ಕಾಲವಾದರು ಅಂತ ಸುದ್ದಿ ಬಂದಿದೆ. ಶ್ರೀಹರಿ, ಶ್ರೀಹರಿ, ಎಂತಹ ಸಾರ್ಥಕ ಬದುಕು! ತಿಮ್ಮಣ್ಣ ಭಟರು ತಾವು ಬದುಕಿರುವಷ್ಟು ದಿನ ತಮ್ಮ ನೇಮನಿಷ್ಠೆಗಳನ್ನು ಬಿಟ್ಟು ನಡೆದವರಲ್ಲ. ನೊಂದವರಿಗೆ ನೆರಳಾಗಿ, ಕುಟುಂಬದ ಕಣ್ಣಾಗಿ, ಹರಿಭಕ್ತರಾಗಿ ಅವನಲ್ಲೇ ಲೀನವಾದರು. ಈಗ ಗೋಪಿಕಾಂಬ ಹಾಗೂ ಸೀತಮ್ಮನ ಸರದಿ. ಗಂಡ ಹೆಂಡತಿ ಸಂಬಂಧ ಹೇಗಿರಬೇಕು ಅಂತ ಜಗತ್ತಿಗೆ ತೋರಿಸಿಕೊಟ್ಟವರು ತಿಮ್ಮಣ್ಣ ದಂಪತಿಗಳು. ಗೋಪಿಕಾಂಬ ಅದೆಂತಹ ಗುಣ! ಗಂಡನನ್ನು ಕಳೆದುಕೊಂಡ ನೋವನ್ನು ನಗು ನಗುತ್ತಾ ಸಹಿಸಿಕೊಂಡು ಕುಟುಂಬವನ್ನ ಸಲಹಿದಳು. ಗೋಪಿಕಾಂಬ ಸೀತಾಬಾಯಿ ಒಂದೇ ದಿನ ಹರಿಪಾದ ಸೇರಿದ್ದಾರೆ. ಎಂತಹ ಅನುಬಂಧ ಅವರದ್ದು! ಬದುಕಿರುವಷ್ಟು ಕಾಲ ಗೋಪಿಕಾಂಬ ಸೀತಮ್ಮ ತಾಯಿ ಮಗಳಂತೆ ಬದುಕಿದರು. ಕನಕಾಚಲ ಭಟ್ರು ಸೀತಮ್ಮನಿಗೆ ತಂದೆಯಾಗಿ ಕೈ ಹಿಡಿದು ನಡೆಸಿದರು. ತಿಮ್ಮಣ್ಣ ಭಟ್ರು ಸೀತಮ್ಮನನ್ನು ತಾಯಿ ಹಾಗೆ ಜೋಪಾನ ಮಾಡಿದ್ರು. ಸೀತಮ್ಮ ಆ ಕುಟುಂಬದ ಸೇವೆಗೆ ನಿಂತರು. ಗೋಪಿಕಾಂಬ ಆಕೆಯನ್ನ ತಾಯಿಯಂತೆ ಜೋಪಾನ ಮಾಡಿದ್ರು. ಒಬ್ಬರಿಗೊಬ್ಬರ ತ್ಯಾಗ ಅನನ್ಯವಾದದ್ದು. ಭಗವಂತ ಆ ಎರಡು ಆತ್ಮಗಳಿಗೆ ಚಿರಶಾಂತಿ ನೀಡಲಿ. ನೋಡಿ, ಅವರ ಅಪರ ಕರ್ಮಗಳಿಗೆ ಯಾವುದೇ ಅಡಚಣೆ ಆಗದಂತೆ ನೋಡಿಕೊಳ್ಳಿ. ಆಯ್ತು ಗುರುಗಳೇ. ಅಮ್ಮ, ಅಮ್ಮ, ಕಂದ, ಅಮ್ಮ, ನೀನು ನೀನು ನಾನೇ ಕಂದ. ನಿನ್ನ ಸಂಕಟ ನೋಡೋದಕ್ಕಾಗದೆ ಬಂದೆ. ಅಮ್ಮ, ಅಮ್ಮ, ನನ್ನ ಬಿಟ್ಟು ಹೋಗ್ಬೇಡ ಅಮ್ಮ. ನೀನಿಲ್ದೆ ನನ್ನಿಂದ ಬದುಕೋದಕ್ಕಾಗೋದಿಲ್ಲ. ನನ್ನ ಜೊತೆಲೇ ಇರ್ಬೇಕು. ನೀನು ನನ್ನ ಜೊತೆಲೇ ಇರ್ಬೇಕು. ನೋಡು ಮಗನೇ, ಹುಟ್ಟು ಆಕಸ್ಮಿಕ, ಬದುಕು ಅನಿವಾರ್ಯ, ಸಾವು ನಿಶ್ಚಿತ ಅಲ್ವಾ ಮಗನೇ?
ಜೀವಾತ್ಮನ ಪ್ರಯಾಣದಲ್ಲಿ ಮನುಷ್ಯ ಜನ್ಮ ಅನ್ನೋದು ಒಂದು ನಿಲ್ದಾಣ ಅಷ್ಟೇ. ಇಳಿತೀವಿ, 4 ದಿನ ತಂಗ್ತೀವಿ, ಒಂದಿಷ್ಟು ಪರಿಚಯ ಆಗತ್ತೆ, ಸಂಬಂಧಗಳು ಬೆಳೆಯತ್ತೆ, ಮತ್ತೆ ಕಾಲಿನ ಬಂಡಿ ಬಂದಾಗ ಹೊರಡ್ತೀವಿ. ಪ್ರಯಾಣ ಮುಂದುವರಿಯತ್ತೆ. ಮುಂದಿನ ನಿಲ್ದಾಣ ಸಿಗೋವರೆಗೂ ಪುನರಪಿ ಜನನಂ ಪುನರಪಿ ಮರಣಂ. ನೋಡು ಮಗನೇ, ನಿನಗೂ ಹೆಂಡತಿ ಇದ್ದಾಳೆ, ಮಗು ಇದೆ, ವಿದ್ಯಾಪೀಠದ ವೃತ್ತಿ ಇದೆ. ಸಂಬಂಧಗಳ ಸೆಳೆತಕ್ಕೆ ಸಿಲುಕಿ ಜವಾಬ್ದಾರಿಗಳನ್ನ ಮರಿಬಾರ್ದು ಮಗನೇ. ನಾನೀಗ ನಿನ್ನ ತಂದೆಯ ಜೊತೆ ಮುತ್ತೈದೆಯಾಗಿದ್ದೀನಿ. ನನ್ನ ಹಣೆಯಲ್ಲಿ ಕುಂಕುಮ ಇರೋದು ಬೇಡ್ವೆ? ನನ್ನ ಮುಡಿಯಲ್ಲಿ ಹೂವಿರುವುದು ನಿನಗ್ ಬೇಡ್ವೆ? ನನ್ನ ಕೈ ತುಂಬಾ ಬಳೆಗಳಿರೋದು ಬೇಡ್ವೆ? ನನ್ನ ಕೊರಳಲ್ಲಿ ಮಾಂಗಲ್ಯ ಇರುವುದು ಬೇಡ್ವೆ? ಮಗನೇ, ನಾನೀಗ ಮುತ್ತೈದೆಯಾಗಿ ನಿಮ್ಮ ತಂದೆಯ ಜೊತೆ ಇದ್ದೀನಿ. ನೋಡು, ನೀನು ನನಗೋಸ್ಕರ ಯಾವಾಗ್ಲೂ ಕಣ್ಣೀರ್ ಹಾಕ್ತಾ ಇದ್ರೆ ನಾನವ್ರ ಜೊತೆ ಹೇಗ್ ಸಂತೋಷವಾಗಿರ್ಲಿ ಹೇಳು? ತಾಯಿಯಾಗಿ ನನ್ನ ಕರ್ತವ್ಯವನ್ನ ನಿಲುವಂಚನೆಯಿಂದ ನಾನು ಮಾಡಿದ್ದೀನಿ. ಮಗನಾಗಿ ನೀನು ನಿನ್ನ ಕರ್ತವ್ಯವನ್ನ ಮಾಡಿದೀಯಾ. ಈ ಜನ್ಮಕ್ಕೆ ಇಷ್ಟು ತೃಪ್ತಿ ಸಾಕು ಮಗನೇ. ಮುಂದೆ ನಿನ್ನ ಜೀವನದಲ್ಲಿ ಆಗಬೇಕಾದದ್ದು, ಆಗಬಾರದ್ದು ಬಹಳ